ಕೋವಿಡ್ ಟೈಮ್ನಲ್ಲಿ ವಿಧಿ ಇಲ್ಲದೆ ಎಲ್ಲ ಆ್ಯಕ್ಟಿವಿಟಿನೂ ನಿಂತೋಗಿತ್ತು. ಆಗ ಎಲ್ಲರಿಗೂ ಆ ಫೋನ್ ಹುಚ್ಚಿಡಿತು. ಕೋವಿಡ್ನಲ್ಲಿ ಸತ್ತಿದ್ರೆ ಒಳ್ಳೆಯದಾಗಿತ್ತೇನೋ ಅನಿಸುತ್ತೆ. ಈ ಫೋನು ಅಷ್ಟು ಮಾನಸಿಕವಾಗಿ ಸಾಯಿಸ್ತಾ ಇದೆ ಎಲ್ಲರೂ. ಹುಚ್ಚು ಹೆಚ್ಚಾಗ್ತಾ ಇದೆ. ನಾವು ಈಗಲೇ ಲಿಮಿಟ್ ಮಾಡ್ಕೊಳ್ಳದೆ ಇದ್ದರೆ ಒಂದು ಹುಚ್ಚರ ಪ್ರಪಂಚನೇ ಆಗುತ್ತೆ. ಇದೇ ಕಲಿಯುಗದ ಒಂದು ಗುರುತಿರಬಹುದು. ಪೂಜೆನೂ ಫೋನ್ನಲ್ಲಿ, ಪಾರಾಯಣನೂ ಫೋನ್ನಲ್ಲಿ, ಧ್ಯಾನನೂ ಫೋನ್ನಲ್ಲಿ, ಪ್ರಾಣಾಯಾಮ ಫೋನ್ನಲ್ಲಿ, ಊಟ ಫೋನ್ನಲ್ಲಿ. ಅದನ್ನು ನೋಡಿಕೊಂಡೇ ಅರ್ಧ ಹೊಟ್ಟೆ ತುಂಬಿಸ್ಕೊಂಡ್ಬಿಡ್ತೀವಿ. ಟಾಯ್ಲೆಟ್ಗೆ ಹೋದರೂ ಫೋನು ನಮ್ಮ ಕೈ ಕಾಲು ಇದ್ದಂಗೆ ಒಂದು ಅಪೆಂಡೇಜ್ ಆಗಿಬಿಟ್ಟಿದೆ. ಫೋನ್ ಇಲ್ಲದೇ ಆಗೋದೇ ಇಲ್ಲ. ಈಗ ನಾವು ಟೈಮ್ ಬಂದಿದೆ. ಯಾವುದು ನಿಜವಾಗ್ಲೂ ಅವಶ್ಯಕವಿಲ್ಲ, ಯಾವುದು ನಿಜವಾಗ್ಲೂ ಇಂಪಾರ್ಟೆಂಟ್ ಅಲ್ಲ, ಅದನ್ನು ನಿಜವಾಗ್ಲೂ ದೂರ ಇಡಬೇಕು. ಯಾವುದು ವರ್ತ್ ಅಲ್ಲ ಅದನ್ನು ನೋಡಲೇಬೇಡಿ. ಲೈಫೇ ಹೊರಟೋಗಿದೆ. ನಾವು ನೋ ಹೇಳದೇ ಇದ್ದರೆ ಫೋನು ಎಸ್ ಹೇಳಿದೆ, ಅವು ನಮ್ಮನ್ನೇ ನೋವು ಮಾಡಿಬಿಡುತ್ತೆ. NO ನೋ, ನೀನಿಲ್ಲ, ಇದ್ರೂ ಇಲ್ಲ, ಹಾಗೆ ಮಾಡಿಬಿಡೋ ಶಕ್ತಿ ಅದಕ್ಕಿದೆ ಅಂತ ಗೊತ್ತಾಯಿತು.